ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಸೊ ಇವತ್ತು ಅರೌಂಡ್ 3 o'clock ಎದ್ದಿದ್ದೆ. ಸೊ ಎದ್ದು ನಾರ್ಮಲ್ ಲಾಗೌಟ್ ಸ್ಪಾಟ್ಗೆ ಹೋಗಿ ಅಲ್ಲಿ ಕಾಫಿ ಕುಡ್ದೆ. ಸೊ ಅದಾದಮೇಲೆ ಇಷ್ಟೊತ್ತು ಹಂಗೆ ರೀಲ್ಸ್ ನೋಡ್ಕೊಂಡು ಮಲ್ಕೊಂಡಿದ್ದೆ. ಯಾಕೋ ಹೊಟ್ಟೆ ಹಸಿತಾ ಇತ್ತು. ಸೊ ಅದಕ್ಕೆ ಟಿಫನ್ ಮಾಡೋಣ ಅಂದ್ಬಿಟ್ಟು ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಅಲ್ಲೊಂದು ರೆಗ್ಯುಲರಾಗೆ 5 o'clock ಓಪನ್ ಮಾಡಿರ್ತಾರೆ. ಸೊ ಇಡ್ಲಿ, ವಡೆ, ರೈಸ್ ಬಾತ್, ಸೊ ಈ ಥರದ್ದೆಲ್ಲ ಸಿಗತ್ತೆ. ಸೊ ಯಾರೋ 10 kilometers ರೇಂಜಲ್ಲಿ ಇಲ್ಲ 15 kilometers ರೇಂಜಲ್ಲಿ ಇತ್ತು ಅಂದರೆ ಈಸಿ, ಒಂದು 15 ನಿಮಿಷಕ್ಕೆ ರೀಚ್ ಆಗ್ಬೋದು. ಸೊ ಇವಾಗ ಅಲ್ಲೇ ಹೋಗ್ತಾಯಿದ್ದೀನಿ. ಸೊ ಬೇರೆ ಎಲ್ಲೂ ನಮಗೂ ಸೆಟ್ ಆಗಲ್ಲ. ಸೊ ಅದೊಂದೇ ಆಪ್ಷನ್ ಇರೋದು, ವೆಜ್. ಸೊ ಇದು ಬಂದು ಸೋಪ್ ಸ್ಯಾಂಡಲ್ ಫ್ಯಾಕ್ಟ್ರಿ. ಸೊ ಸೋಪ್ ಸ್ಯಾಂಡಲ್ ಫ್ಯಾಕ್ಟ್ರಿಯಿಂದ ಇಲ್ಲಿ ಬಂದು ಯೂ-ಟರ್ನ್ ತೊಗೋಬೇಕು. ಸೊ ಯೂ-ಟರ್ನ್ ಒಂದೇ ಆಪ್ಷನ್ ಇರೋದು. ಸೊ ಲೆಫ್ಟ್ ಯೂ-ಟರ್ನ್ ಸಿಗತ್ತಿಲ್ಲಿ. ಸೊ ಎಲ್ಲರಿಗೂ ಗೊತ್ತಿದೆ ಆ ಕಡೆ ಹೋಗುತ್ತೆ ಅಂತ, ಯಶವಂತಪುರ ಬಸ್ ಸ್ಟಾಪ್. ಸೊ ಆ ರೂಟಿಗೆ ಜಾಯ್ನ್ ಆಗುತ್ತೆ. ಸೊ ನೀವು ಫ್ಲೈಓವರ್ ಮೇಲೆ ಹೋಗಬಾರ್ದು. ಸೊ ಬನ್ನಿ ತೋರಿಸ್ತೀನಿ. ಮತ್ತು ಗಾಡಿ ಏನಕ್ಕೆ ಸ್ಲೋ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ದಿಸ್ ಈಸ್ ಮೆಟ್ರೋ ಹೋಲ್ಸೇಲ್. ಸೊ ಇಲ್ಲಿ ನೀವು ಫ್ಲೈಓವರ್ ತೊಗೊಬಾರ್ದು, ಇಲ್ಲೇ ಈ ಕಡೆ ಸರ್ವಿಸ್ ರೋಡ್. ಸೊ ಮೆಟ್ರೋ ಬಸ್ ಸ್ಟಾಪ್, ಸಾರಿ ಯಶವಂತಪುರ ಬಸ್ ಸ್ಟಾಪು. ಸೊ ಇಲ್ಲಿ ನೀವು ಸ್ಟ್ರೈಟ್ ಹೋಗ್ಬೇಕು, ತ್ರಿವೇಣಿ ರೋಡ್. ಸೊ ಇನ್ನೊಂದು ಅಷ್ಟೇ, ನೀವು 1 ಗಂಟೆ 2 ಗಂಟೆಗೆಲ್ಲ ಬರ್ತೀರಾ ಅಂದರೆ ಇಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ಲ, ಸೊ ಈ ಆರ್ಚ್ ಒಳಗಡೆ ಹೋದ್ರೂ ನಿಮಗೆ ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ. ಬಟ್ ಎಲ್ಲರಿಗೂ ಸೆಟ್ ಆಗಲ್ಲ ಅನ್ಕೋತೀನಿ. ಮತ್ತು ಎನ್ವಿರಾನ್ಮೆಂಟ್, ಸೊ ಅಲ್ಲೇನು ಸ್ಪಾಟ್ ಸರಿ ಇಲ್ಲ ಆ್ಯಕ್ಚುಲಿ. ಇಟ್ಸ್ ನಾಟ್ ಸೇಫ್. ಸೊ ನಮ್ಮಂಥ ಹುಡುಗರೇನೋ ಬಂದು ಹಿಂಗೆ ಹೊಟ್ಟೋಗ್ತೀವಿ. ಬಟ್ ಫ್ಯಾಮಿಲಿ ನಾಟ್ ರೆಕಮೆಂಡೆಡ್. ಸೊ ಈ ರೋಡ್ ಫುಲ್ಲು ಸ್ಟ್ರೈಟ್ ಹೋಗ್ಬೇಕು, ಡೆಡ್ ಆ್ಯಂಡ್ ಲೆಫ್ಟ್ ತೊಗೊಬೇಕು. ಸೊ ಡೆಡ್ ಆ್ಯಂಡ್ ಲೆಫ್ಟ್ ಹತ್ರ ಸಿಗ್ತೀನಿ. ಸ್ಪಾಟ್ ಸರಿ ಇಲ್ಲ ಆ್ಯಕ್ಚುಲಿ. ಇಟ್ಸ್ ನಾಟ್ ಸೇಫ್. ಸೊ ನಮ್ಮಂಥ ಹುಡುಗರೇನೋ ಬಂದು ಹಿಂಗೆ ಹೊಟ್ಟೋಗ್ತೀವಿ. ಬಟ್ ಫ್ಯಾಮಿಲಿ ನಾಟ್ ರೆಕಮೆಂಡೆಡ್. ಸೊ ಈ ರೋಡ್ ಫುಲ್ಲು ಸ್ಟ್ರೈಟ್ ಹೋಗ್ಬೇಕು, ಡೆಡ್ ಆ್ಯಂಡ್ ಲೆಫ್ಟ್ ತೊಗೊಬೇಕು. ಸೊ ಡೆಡ್ ಆ್ಯಂಡ್ ಲೆಫ್ಟ್ ಹತ್ರ ಸಿಗ್ತೀನಿ. ಸೊ ಇಲ್ಲಿ ಲೆಫ್ಟ್ ತೊಗೊಂಡೆ. ಸೊ ಇದೇ ಬಸ್ ಸ್ಟಾಪ್, ಇದು ರಾಮಯ್ಯ ಕಾಲೇಜ್ ಬಸ್ ಸ್ಟಾಪ್. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಈ ರೋಡಲ್ಲಿ. ಸೊ ಇಲ್ಲೊಂದು ನಿಮಗೆ ಕ್ರಾಸಿಂಗ್ ಸಿಗತ್ತೆ. ಈ ಕ್ರಾಸಿಂಗು ದಾಟಬೇಕು. ನನಗೂ ಹೋಟ್ಲ್ ಹೆಸರು ಗೊತ್ತಿಲ್ಲ, ಯಾವತ್ತೂ ನೋಡಿಲ್ಲ ನಾನು. ಸೊ ಇದೆಲ್ಲ ನಾವೆಲ್ಲ ಲಾಗೌಟೆಲ್ಲ ಆಫೀಸ್ ಮುಗಿಸ್ಕೊಂಡು ಹಿಂಗೆ ಬರ್ತಾಯಿದ್ವಿ. ಹಿಂಗೆ ಒಬ್ಬರಿಂದ ಒಬ್ರಿಗೆ ಪರಿಚಯ. ಸೊ ಹೀಗೆ ಸ್ಟ್ರೈಟ್ ಬರಬೇಕು ನೋಡಿ ಇಲ್ಲೇ. ಸೊ ಇಲ್ಲೊಂದು ಇಂಟರ್ನ್ಯಾಷನಲ್ಸ್ ಲರ್ನಿಂಗ್ ಸಮಥಿಂಗ್ ಸ್ಕೂಲ್ ಇದೆ. ಸೊ ಇಲ್ಲೇ ಗುರುದರ್ಶನ್.
ಫಾಸ್ಟ್ ಫುಡ್. ಸೊ ಇದೆ, ಹೋಗಿ ಇಡ್ಲಿ ವಡೆ ತಿನ್ನೋಣ, ಸಿಗೋಣ ಆಮೇಲೆ. ಒಂದು ಇಡ್ಲಿ ವಡೆ ಇಲ್ಲೇ ಎಷ್ಟು? ಅಣ್ಣ ಆಗಿದೆ ಇಡ್ಲಿ ವಡೆ. ಸೊ ಹೋಟೆಲ್ ಹೆಸರು ಬಂದು ಗುರು ದರ್ಶನ್ ಅಂತ. ಸೊ ಇಲ್ಲಿ ನಿಮಗೆ ಇಡ್ಲಿ ಮತ್ತು ವಡೆ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ವಡೆ ಅಂತೂ ನಿಮಗೆ ಕ್ರಂಚಿಯಾಗಿ ಮಸ್ತಾಗಿರುತ್ತೆ. ಸೊ ನಿಮಗಿದು ಲೊಕೇಶನ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ಸೊ ಬನ್ನಿ, ಟ್ರೈ ಮಾಡಿ ಒಂದ್ಸಲಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಬೆಸ್ಟ್ ಅಂದರೆ ನಿಮಗೆ ಇಲ್ಲಿಗೆ ಬರೋದು ಅರ್ಲಿ ಮಾರ್ನಿಂಗ್ 5 o'clock ಬಂದ್ರೇ ಚೆನ್ನಾಗಿ ನಿಮಗೆ. ಯಾಕಂದರೆ ಸೊ ಟ್ರಾಫಿಕ್ ಇರೋಲ್ಲ, ಏನಿಲ್ಲ, ಪೀಸಾಗಿ ಬಂದು ಪೀಸಾಗಿ ಹೋಗ್ಬೋದು. ನೀವು ಆಫ್ಟರ್ 8 o'clock 7:30 8 o'clock ಎಲ್ಲ ಬರ್ತೀರ ಅಂದರೆ ಈ ರೋಡ್ ಫುಲ್ ಜಾಮ್ ಆಗಿರುತ್ತೆ. ಅಲ್ಲಿಂದ ಇಲ್ಲಿಗೆ ಹೋಗೋ ಅಷ್ಟರಲ್ಲೇ ತಿನ್ನೋ ಮೂಡೋಗಿರುತ್ತೆ. ಸೊ ಅಂದರೆ ಒಳ್ಳೆ ಟೈಮ್ ನೀವು ಬರಬೇಕಂದ್ರೆ 5 to 6:30 ಇದು ಒಳಗಡೆನೇ ಬರಬೇಕು. ಮತ್ತು 5 o'clock ಏನಂದರೆ ಇನ್ನೊಂದು ಸ್ವಲ್ಪ ರಶ್ ಇರ್ತಾರೆ. ಸೊ 6 ಗಂಟೆ ಅಷ್ಟರಲ್ಲಿ ಕಡಿಮೆ ಆಗಿರುತ್ತೆ. ಸೊ ಅದೇ ರೋಡಲ್ಲಿ ಯೂಟರ್ನ್ ತೊಗೊಂಡು ಹಿಂಗೆ ಸ್ಟ್ರೈಟ್ ಬಂತು ಅಂದರೆ, ಸೊ ಅಂದರೆ ಹೆಂಗೆ ಬಂದು ಹಾಗೆ ವಾಪಸ್ ರಿಟರ್ನ್ ಹೋಗ್ತಾಯಿದ್ದೀನಿ ಮನೆಗೆ. ಸೊ ಅಲ್ಲೇ ಬಸ್ ಸ್ಟಾಪ್ ಹತ್ರ ನೀವು ರೈಟ್ ತೊಗೊಂಡ್ರೆ ಈ ರೋಡಿಗೆ ಕನೆಕ್ಟ್ ಆಗ್ತೀರಾ. ಸೊ ನಿಮ್ಗೆ ಏನಾರ ಕಾಫಿ ಕುಡಿಬೇಕು ಅಂತ ಇದ್ದಲ್ಲಿ ಸೊ ಇಲ್ಲೇ ಮುಂದೆ ಒಂದು ಅಂಗಡಿ ಇದೆ. ಸೊ ಇಲ್ಲಿ ಕಾಫಿ ಟೀ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಬಂದು ನಿಲ್ಲಿಸ್ಬೋದು. ಸೊ ನಿಮ್ಗೇನಾದರೂ ಸಿಗ್ರೆಟ್ ಸ್ವಲ್ಪ ಅಲರ್ಜಿ ಇದೆ ಅಂದರೆ ನೀವು ಇಲ್ಲಿ ನಿಲ್ಲಕ್ಕಾಗಲ್ಲ. ಇಲ್ಲಿ ಯಾಕಂದರೆ ಸಿಗ್ರೆಟ್ ಕೂಡ ನೋಡಿದ್ದಾರೆ. ಸೊ ಬೆಟರ್ ನಾಟ್ ರೆಕಮೆಂಡೆಡ್ ಫಾರ್ ನಾನ್ ಸ್ಮೋಕರ್ಸ್. ಸೊ ನಾನಿಲ್ಲಿ ಕಾಫಿ ಕುಡಿದು ಮನೆಗೆ ಹೋಗೋಣ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.